ಇವತ್ತ ಮೋಢ್ಯತೆ ವಿರುದ್ಧ ಇವತ್ತೇನು ರಾಜ್ಯ ಮಟ್ಟದ ಏನು ಸಮಾವೇಶ ಹಮ್ಮಿಕೊಂಡಿರ್ತಕ್ಕಂಥ ನಮ್ಮ ಅಹಿಂದ ನಾಯಕರಾಗಿರ್ತಕ್ಕಂಥ ನ್ಯಾಯವಾದಿಗಳು ಹನುಮೇಗೌಡರ ನೇತೃತ್ವದಲ್ಲಿ ಮತ್ತು ಡಾಕ್ಟರ್ ಭೀಮಣ್ಣ ಏನು ಇವತ್ತ ಮೇಟಿಯವರ ಅಣ್ಣನವರು ಮತ್ತು ನಮ್ಮ ಗೌಡಪ್ಪಗೌಡರು ಆಲ್ದಾಳವರು ಏನು ಎಸ್ ಟಿ ಮೋರ್ಚೆಯ ಜಿಲ್ಲಾಧ್ಯಕ್ಷರು ಮತ್ತು ನಮ್ಮ ಸೋದರ ಇವತ್ತ ಮಲ್ಲಿಕಾರ್ಜುನ ಪೂಜಾರಿ ಅವರು ಮತ್ತು ಭಾಳಷ್ಟು ನಮ್ಮ ಅಣ್ಣ ಪ್ಯಾಟಿ ಮರೇಪಣ್ಣನವರು ಮತ್ತು ಶರ್ಮಣ್ಣವರು ಸಿರ್ಸೈಲಿ ಲಕ್ಷ್ಮಣ ಅಣ್ಣನವರು ಇಲ್ಲಿ ಇರ್ತಕ್ಕಂಥ ಎಲ್ಲ ಬುದ್ಧಿಜೀವಿಗಳು ಇವತ್ತೇನು ಮೋಢ್ಯತೆ ವಿರುದ್ಧ ನಾವು ಎಲ್ಲರೂ ಏನದಪ್ಪ ಅಂತಂದರೆ ಒಂದು ಜಿಲ್ಲಾ ಮಟ್ಟದಲ್ಲ ರಾಜ್ಯ ಮಟ್ಟದ ಸಮಾವೇಶಕ್ಕೆ ನೀವೆಲ್ಲರೂ ಭಾಗವಹಿಸಬೇಕು. ಭಾಳಷ್ಟು ಇವತ್ತು ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ಇದೇನು ಮೋಢ್ಯತೆ ದೇವ್ರು ಹೇಳೋದು ಏನು ಏನು ವಾಮಾಚಾರಗಳು ಮಾಡೋದು ಇದು ಭಾಳಷ್ಟು ಇತ್ತೀಚಿನ ದಿನಗಳಲ್ಲಿ ಹೆಚ್ಚಿಗೆ ಆಗಲಕ್ಕತ್ತದ. ನಾವು ಕಂಡಿರ್ತಕ್ಕಂಥದ್ದು ದೇವ್ರು ಹೇಳ್ತು ಅನ್ನೋದು, ಆಮೇಲೆ ನಿಮಗೆ ದೆವ್ವ ಬಡದು ಅನ್ನೋದು, ಆಮೇಲೆ ನಿಮ್ಗೆ ಏನೇನೋ ಒಂದು ಭಾಳ ಯಶಸ್ವಿ ಕಾರ್ಯಕ್ರಮಗಳು ಮಾಡ್ತಕ್ಕಂಥದ್ದು ಒಂದು ವಾಮಾಚಾರದ ವಿಚಾರಗಳನ್ನು ಇಟ್ಟುಕೊಂಡು ಇವತ್ತು ಭಾಳಷ್ಟು ಜನರಿಗೆ ಮುದ್ದು ಜನರಿಗೆ ಭಾಳಷ್ಟು ಶೋಷಣೆಗೆ ಒಳಗಾಗ್ತಾ ಇದ್ದಾರೆ. ನಮ್ಮ ಕಲ್ಯಾಣ ಕರ್ನಾಟಕದಾಗ ಅದು ಅತಿ ಹೆಚ್ಚು ಭಾಳ ಜನ ಇವತ್ತು ಹಿಂದುಳಿದ ಜಿಲ್ಲೆಗಳ ತಾಲೂಕದಲ್ಲಿ ನಮ್ಮ ತಾಲೂಕದಲ್ಲಿ ಜಿಲ್ಲೆಗಳಲ್ಲಿ ಭಾಳಷ್ಟು ಜನ ಇವತ್ತು ನಾವು ನೋಡ್ತಕ್ಕಂಥದ್ದು ಅವ್ರು ಚಂದನಾಗಿ ಸಬ್ಕರಿಸಿ ಮೈ ಹೋಗ್ತಾರೆ ಏನಿಲ್ಲ ಕೂದಲು ಜುಂಡಿ ಕಟ್ಟಿದ್ರೆ ಎಲ್ಲ ಮೈ ಬಂದ ಅನ್ನೋದು ಅದು ಕುರಿ ಬೇಡಿಕೊಂಡು ಅಂತ ಅನ್ನೋದು ಮರಗಮ್ಮ ಎಲ್ಲಮ್ಮ ಎಲ್ಲ ನಮಗೆ ಗಂಟು ಬಿದ್ದವು, ನಮ್ಮ ಹಿಂದುಳಿದವ್ರಿಗೆ ಗಂಟು ಬಿದ್ದವು, ಮೇಲ್ವರ್ಗದವ್ರಿಗೆ ಯಾರಿಗೆ ಗಂಟು ಬಿದ್ದಿಲ್ಲ. ಅದಕ್ಕಾಗಿ ಅವನ್ನೆಲ್ಲ ಹೋಗಲಾಡಿಸ್ಬೇಕಂತಕ್ಕಂಥದ್ದು ಇವತ್ತು ಒಂದು ರಾಜ್ಯ ಮಟ್ಟದ ಕಾರ್ಯಕ್ರಮ ನಮ್ಮ ಯಾದಗಿರಿ ಜಿಲ್ಲೆಯಲ್ಲಿ ಹಮ್ಮಿಕೊಂಡಿದ್ದ. ಇವತ್ತು ಉಳ್ಕಲ್ ನಟರಾಜ್ ಅಂತಕ್ಕಂಥವ್ರು ಅವರೆಲ್ಲ ತೋರಿಸ್ತಾರೆ ಭಾಳ. ಇವತ್ತು ನಾವು ನೋಡ್ತೀವಿ ಮಾಧ್ಯಮದಾಗ ಅದೆಲ್ಲ ಅದೊಂದು ತಂತ್ರಗಾರಿಕೆ ಹೋಗಲಾಡಿಸೋಕೆ ಅವ್ರು ಏನು ಮಾಡ್ತಾರೆ, ಯಾವ ಥರ ಅವ್ರು ವಾಮಾಚಾರ ಮಾಡ್ತಾರೆ ಅನ್ನೋದು ಅವ್ರು ಬಯಲಿಗೆ ಹೇಳ್ತಾರೆ. ಅವರು ಬರ್ತಾರೆ, ನೀವು ಬರ್ರಿ, ನಾವು ಬರ್ತೀವಿ. ಇಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಹಿರಿಯರು ಸಮ್ಮುಖದಲ್ಲಿ ಈ ಮೂಢನಂಬಿಕೆಯನ್ನು ಹೋಗಲಾಡಿಸೋದಕ್ಕೆ ಒಂದು ಕಾರ್ಯಕ್ರಮ ಹಮ್ಮಿಕೊಂಡದ. ಅದು ಭಾಳ ಒಳ್ಳೆಯ ವಿಚಾರ. ಈಗ ನಾವು ನಮ್ಮ ಸುತ್ತಮುತ್ತ ನಡೀತಿರ್ತಾವೆ, ನಮ್ಮ ಸುತ್ತಮುತ್ತ ನಮ್ಗೆ ಯಾವಾಗ ಕಾಡಿಕೆ ಆಗ್ತದೆ, ಅವು ಬೆಂಗಳೂರಿಗೆ ಪುನಃ ಬಾಂಬೆ ದುಡ್ಲಿಕ್ಕೆ ಹೋಗ್ತಾವ, ಲಕ್ಷ ರೂಪಾಯಿ ಮಡಿಕೆ ಬಂದಿರ್ತಾವೆ. ನೀನು ಭಾಳ ಒಂದು ಬೇಡಿಕೆ ಅದಕ್ಕೆ ದೇವ್ರ ಮಣ ಅಂತಾವೆ. ದೇವ್ರ ಮಣ ಅಂದ್ರೆ ಏನು ಮಾಡ್ತಾವೆ, 4 ಕುರ್ಕೊತಾವೆ. ಅವು ಈಗ 45,000 ಕುರಿಯಾಗಿ ಅವು ಓದ್ಕೊಂಡು ಸೋಡು ಕೊಯ್ದು ಅದನ್ನು ಸಾಲ ಮಾಡಿ ಮತ್ತೆ ಬೆಂಗಳೂರಿಗೆ ಹೋಗ್ತಾವೆ ದುಡ್ಡಕ್ಕೆ. ಅದಕ್ಕೆ ಅದನ್ನು ಹೋಗಬಾರ್ದು ಅಂತದ ಮಾಡಬಾರ್ದು ಅಂತಕ್ಕಂಥದ್ದು. ಯಾಕಪ್ಪ ಬೇರೆಯವ್ರಿಗೆ ಯಾಕೆ ಗಂಟು ಬೀಳಲ್ಲ ಅವು ದೊಡ್ಡದು, ನಮಗೆ ಯಾಕೆ ಗಂಟು ಬೀಳ್ತಾವ ಅಂತಕ್ಕಂಥದ್ದು ತಿಳುವಳಿಕೆ ಮುಖಾಂತರ ನಾವು ನೀವೆಲ್ಲರೂ ಪತ್ರಿಕೆ ಇವತ್ತು 19, 22, 29, 30ನೇ ತಾರೀಕು